If you're a beginner, this video is perfect for you. Let us learn 100 simple English phrases. By the end of the video, you will start speaking in English. So let us start the video. As soon as possible. Sentence. Please call me as soon as possible. In Kannada, ಸಾಧ್ಯವಾದಷ್ಟು ಬೇಗ ನನಗೆ ಕಾಲ್ ಮಾಡು ಆರ್ ಕರೆ ಮಾಡು. By the way. Sentence. By the way, how is your brother? In Kannada, ಹಾಗೆ ಹೇಳುವುದಾದರೆ ನಿಮ್ಮ ಅಣ್ಣ ಹೇಗಿದ್ದಾರೆ? At least. Sentence. At least try to finish your work. In Kannada, ಕನಿಷ್ಠ ಪಕ್ಷ ನಿನ್ನ ಕೆಲಸ ಮುಗಿಸೋದಕ್ಕೆ ಪ್ರಯತ್ನ ಮಾಡು. At once. Sentence. Come here at once. In Kannada, ತಕ್ಷಣ ಇಲ್ಲಿ ಬಾ. On time. Sentence. He came to the meeting on time. In Kannada, ಅವನು ಸಮಯಕ್ಕೆ ಸರಿಯಾಗಿ ಸಭೆಗೆ ಬಂದನು. Out of order. Sentence. The lift is out of order today. In Kannada, lift ಇಂದು ಕೆಲಸ ಮಾಡುತ್ತಿಲ್ಲ. Take care. Sentence. Take care of your health. In Kannada, ನಿಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ. Give up. Sentence. Never give up your dreams. In Kannada, ನಿಮ್ಮ ಕನಸುಗಳನ್ನು ಎಂದಿಗೂ ಕೈಬಿಡಬೇಡಿ. Look after. Sentence. She looks after her parents. In Kannada, ಅವಳು ತನ್ನ ತಂದೆ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದಾಳೆ. Find out. Sentence. I will find out the answer. In Kannada, ಉತ್ತರವನ್ನು ತಿಳಿದುಕೊಳ್ಳುತ್ತೇನೆ. Go ahead. Sentence. Go ahead and start the work. In Kannada, ಮುಂದೆ ಹೋಗಿ ಕೆಲಸವನ್ನು ಪ್ರಾರಂಭಿಸು. Come in. Sentence. Come in and sit down. ದಯವಿಟ್ಟು ಒಳಗೆ ಬಂದು ಕುಳಿತುಕೋ. Come on. Sentence. Come on, we are getting late. In Kannada, ಬೇಗ ಬನ್ನಿ, ನಮಗೆ ತಡ ಆಗ್ತಿದೆ. Hold on. Sentence. Hold on, I will call him. In Kannada, ಸ್ವಲ್ಪ ಕಾಯಿ, ನಾನು ಅವನನ್ನು ಕರೆಯುತ್ತೇನೆ. Calm down. Sentence. Please calm down and listen. Kannada, ದಯವಿಟ್ಟು ಶಾಂತವಾಗಿರು ಮತ್ತೆ ಕೇಳಿಸ್ಕೋ. Cheer up. Sentence. Cheer up, everything will be fine. In Kannada, ಧೈರ್ಯವಾಗಿರು, ಎಲ್ಲವೂ ಸರಿ ಹೋಗುತ್ತೆ. Wake up. Sentence. Wake up early tomorrow. In Kannada, ನಾಳೆ ಬೇಗ ಎದ್ದೇಳು. Sit down. Sentence. Sit down and relax. In Kannada, ಕೂತ್ಕೋ, ವಿಶ್ರಾಂತಿ ಮಾಡು. Stand up. Sentence. Stand up for the teacher. In Kannada, ದಯವಿಟ್ಟು ಶಿಕ್ಷಕರಿಗಾಗಿ ನಿಂತ್ಕೋ, ಎದ್ದು ನಿಂತ್ಕೋ, ಅವರಿಗೆ ರೆಸ್ಪೆಕ್ಟ್ ಕೊಡು ಅನ್ನುವಂಥದ್ದನ್ನ ಹೇಳುತ್ತೆ. Hurry up. Hurry up, the bus is coming. In Kannada, ಬೇಗ ಮಾಡಿ, ಬೇಗ ರೆಡಿಯಾಗಿ, ಬಸ್ ಬರ್ತಿದೆ. Move on. It's time to move on in life. In Kannada, ಜೀವನದಲ್ಲಿ ಮುಂದೆ ಸಾಗುವ ಸಮಯ ಬಂದಿದೆ. ಮುಂದೆ ಸಾಗು, ಎಲ್ಲ ಮರೆತು ಮುಂದೆ ಹೋಗು ಅನ್ನೋಂಥ ಅರ್ಥನ ಕೊಡುತ್ತೆ. Speak up. Sentence. Speak up, I cannot hear you. In Kannada, ಜೋರಾಗಿ ಮಾತಾಡಿ, ನನಗೆ ಕೇಳಿಸ್ತಿಲ್ಲ. Slow down. Sentence. Slow down while driving. In Kannada, ವಾಹನ ಓಡಿಸುವಾಗ ನಿಧಾನಕ್ಕೆ ಓಡಿಸು. Keep quiet. Sentence. Keep quiet in the classroom. In Kannada, ಕ್ಲಾಸ್ನಲ್ಲಿ
ನಿಶಬ್ದವಾಗಿರಿ, ಮೌನವಾಗಿರಿ. ನೋ ಪ್ರಾಬ್ಲಮ್. ಸೆಂಟೆನ್ಸ್, ನೋ ಪ್ರಾಬ್ಲಮ್, ಐ ಕ್ಯಾನ್ ಹೆಲ್ಪ್ ಯು. ಇನ್ ಕನ್ನಡ, ಸಮಸ್ಯೆ ಇಲ್ಲ, ನಾನು ನಿಮಗೆ ಸಹಾಯ ಮಾಡ್ತೀನಿ. ನೆವರ್ ಮೈಂಡ್. ಸೆಂಟೆನ್ಸ್, ನೆವರ್ ಮೈಂಡ್, ಇಟ್ ಹ್ಯಾಪನ್ಸ್. ಇನ್ ಕನ್ನಡ, ಪರವಾಗಿಲ್ಲ, ಇದು ಆಗ್ತಾ ಇರುತ್ತೆ. ಆಫ್ ಕೋರ್ಸ್. ಸೆಂಟೆನ್ಸ್, ಆಫ್ ಕೋರ್ಸ್ ಐ ವಿಲ್ ಹೆಲ್ಪ್ ಯು. ಇನ್ ಕನ್ನಡ, ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ. ನಾಟ್ ಎಟ್ ಆಲ್. ಸೆಂಟೆನ್ಸ್, ನಾಟ್ ಎಟ್ ಆಲ್, ಇಟ್ ವಾಸ್ ಮೈ ಪ್ಲೆಷರ್. ಇನ್ ಕನ್ನಡ, ಏನೂ ಇಲ್ಲ, ನನಗೆ ಸಂತೋಷ ಆಗಿದೆ. ಫಾರ್ ಎಕ್ಸಾಂಪಲ್, ಸೆಂಟೆನ್ಸ್, ಮೆನಿ ಫ್ರೂಟ್ಸ್ ಆರ್ ಹೆಲ್ದಿ. ಫಾರ್ ಎಕ್ಸಾಂಪಲ್, ಆ್ಯಪಲ್ಸ್. ಇನ್ ಕನ್ನಡ, ಹಲವಾರು ಹಣ್ಣುಗಳು ಆರೋಗ್ಯಕರವೇ. ಉದಾಹರಣೆಗೆ, ಸೇಬು. ಇನ್ ಫ್ಯಾಕ್ಟ್. ಸೆಂಟೆನ್ಸ್, ಇನ್ ಫ್ಯಾಕ್ಟ್ ಹಿ ಈಸ್ ವೆರಿ ಕೈಂಡ್. ಇನ್ ಕನ್ನಡ, ನಿಜ ಹೇಳಬೇಕು ಅಂದರೆ ಅವನು ತುಂಬನೇ ದಯಾಳು ಇದ್ದಾನೆ. ಸೋ ಫಾರ್. ಸೆಂಟೆನ್ಸ್, ಸೋ ಫಾರ್ ಎವ್ರಿಥಿಂಗ್ ಇಸ್ ಗುಡ್. ಇನ್ ಕನ್ನಡ, ಇದುವರೆಗೂ ಎಲ್ಲವೂ ಚೆನ್ನಾಗಿದೆ. ಆಸ್ ಯೂಶುವಲ್. ಸೆಂಟೆನ್ಸ್, ಶಿ ಕೇಮ್ ಲೇಟ್ ಆಸ್ ಯೂಶುವಲ್. ಇನ್ ಕನ್ನಡ, ಎಂದಿನಂತೆ ಅವಳು ತಡವಾಗಿ ಬಂದಿದ್ದಾಳೆ. ಒನ್ಸ್ ಅಗೇನ್. ಸೆಂಟೆನ್ಸ್, ಪ್ಲೀಸ್ ಸೇ ದ್ಯಾಟ್ ಒನ್ಸ್ ಅಗೇನ್. ಇನ್ ಕನ್ನಡ, ದಯವಿಟ್ಟು ಅದನ್ನು ಮತ್ತೊಮ್ಮೆ ಹೇಳು. ಆಲ್ ದಿ ಬೆಸ್ಟ್. ಸೆಂಟೆನ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಇನ್ ಕನ್ನಡ, ನಿಮ್ಮ ಪರೀಕ್ಷೆಗೆ ಶುಭವಾಗಲಿ. ಗುಡ್ ಜಾಬ್. ಸೆಂಟೆನ್ಸ್, ಗುಡ್ ಜಾಬ್, ಯು ಡಿಡ್ ವೆಲ್. ಇನ್ ಕನ್ನಡ, ಚೆನ್ನಾಗಿದೆ, ನೀವು ಚೆನ್ನಾಗಿ ಮಾಡಿದಿರಿ. ವೆಲ್ ಡನ್. ಸೆಂಟೆನ್ಸ್, ವೆಲ್ ಡನ್, ಐ ಆಮ್ ಪ್ರೌಡ್ ಆಫ್ ಯು. ಇನ್ ಕನ್ನಡ, ಬಹಳ ಚೆನ್ನಾಗಿದೆ, ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ಐ ಅಗ್ರಿ. ಸೆಂಟೆನ್ಸ್, ಐ ಅಗ್ರಿ ವಿತ್ ಯೋರ್ ಐಡಿಯಾ. ಇನ್ ಕನ್ನಡ, ನಿಮ್ಮ ಐಡಿಯಾ, ನಿಮ್ಮ ಆಲೋಚನೆಗೆ ನಾನು ಒಪ್ಪುತ್ತೇನೆ. ಐ ಡಿಸಗ್ರಿ. ಸೆಂಟೆನ್ಸ್, ಐ ಡಿಸಗ್ರಿ ವಿತ್ ದಿಸ್ ಡಿಸಿಷನ್. ಇನ್ ಕನ್ನಡ, ನಾನು ಈ ನಿರ್ಧಾರಕ್ಕೆ ಒಪ್ಪುವುದಿಲ್ಲ. ಐ ಅಂಡರ್ಸ್ಟ್ಯಾಂಡ್. ಸೆಂಟೆನ್ಸ್, ಐ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಇನ್ ಕನ್ನಡ, ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗಿದೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೆಂಟೆನ್ಸ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್. ಇನ್ ಕನ್ನಡ, ಈ ಪಾಠ ನನಗೆ ಅರ್ಥ ಆಗ್ತಿಲ್ಲ. ಲೆಟ್ ಮೀ ಥಿಂಕ್. ಸೆಂಟೆನ್ಸ್, ಲೆಟ್ ಮೀ ಥಿಂಕ್ ಅಬೌಟ್ ಇಟ್. ಇನ್ ಕನ್ನಡ, ಅದನ್ನು ನಾನು ಯೋಚಿಸ್ತೀನಿ. ಜಸ್ಟ್ ಅ ಮೊಮೆಂಟ್. ಸೆಂಟೆನ್ಸ್, ಜಸ್ಟ್ ಅ ಮೊಮೆಂಟ್, ಐ ಆಮ್ ಕಮಿಂಗ್. ಇನ್ ಕನ್ನಡ, ಒಂದು ಕ್ಷಣ, ವೆಯ್ಟ್ ಮಾಡು, ನಾನು ಬರ್ತಾ ಇದ್ದೀನಿ. ವೆಯ್ಟ್ ಅ ಮಿನಿಟ್. ಸೆಂಟೆನ್ಸ್, ವೆಯ್ಟ್ ಅ ಮಿನಿಟ್ ಪ್ಲೀಸ್. ಇನ್ ಕನ್ನಡ, ದಯವಿಟ್ಟು ಒಂದು ನಿಮಿಷ ಕಾಯಿ. ಇಟ್ ಡಿಪೆಂಡ್ಸ್. ಸೆಂಟೆನ್ಸ್, ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಇನ್ ಕನ್ನಡ, ಅದು ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತೆ. ದಟ್ಸ್ ಎನಫ್. ಸೆಂಟೆನ್ಸ್, ದಟ್ಸ್ ಎನಫ್ ಫಾರ್ ಟುಡೇ. ಇನ್ ಕನ್ನಡ, ಇದು ಇಂದಿಗೆ ಸಾಕು. ವಾಟ್ಸ್ ಗೋಯಿಂಗ್ ಆನ್. ಸೆಂಟೆನ್ಸ್, ವಾಟ್ಸ್ ಗೋಯಿಂಗ್ ಆನ್ ಹಿಯರ್. ಇನ್ ಕನ್ನಡ, ಇಲ್ಲಿ ಏನು ನಡೀತಾ ಇದೆ. ವಾಟ್ಸ್ ದ ಮ್ಯಾಟರ್. ಸೆಂಟೆನ್ಸ್, ವಾಟ್ಸ್ ದ ಮ್ಯಾಟರ್ ವಿತ್ ಯು. ಇನ್ ಕನ್ನಡ, ನಿಮಗೆ ಏನು ಸಮಸ್ಯೆ. ಸಿ ಯು ಲೇಟರ್. ಸೆಂಟೆನ್ಸ್, ಸಿ ಯು ಲೇಟರ್ ಅಟ್ ದ ಆಫೀಸ್. ಕನ್ನಡ, ನಂತರ ಕಚೇರಿಯಲ್ಲಿ ನೋಡೋಣ, ಭೇಟಿ ಮಾಡೋಣ. ಇನ್ ಫ್ರಂಟ್ ಆಫ್. ಸೆಂಟೆನ್ಸ್, ದ ಕಾರ್ ಇಸ್ ಪಾರ್ಕ್ಡ್ ಇನ್ ಫ್ರಂಟ್ ಆಫ್ ದ ಹೌಸ್. ಇನ್ ಕನ್ನಡ, ಮನೆಯ ಮುಂದೆ ಕಾರು ನಿಲ್ಲಿಸಲಾಗಿದೆ. ಇನ್ ಚಾರ್ಜ್ ಆಫ್. ಸೆಂಟೆನ್ಸ್, ಶಿ ಈಸ್ ಇನ್ ಚಾರ್ಜ್ ಆಫ್ ದಿಸ್ ಪ್ರಾಜೆಕ್ಟ್. ಇನ್ ಕನ್ನಡ,
ಈ ಯೋಜನೆಗೆ ಅವಳು ಜವಾಬ್ದಾರಿ ತಗೊಂಡಿದ್ದಾಳೆ. ಇನ್ ನೀಡ್ ಆಫ್ ಸೆಂಟೆನ್ಸ್ ಹಿ ಈಸ್ ಇನ್ ನೀಡ್ ಆಫ್ ಹೆಲ್ಪ್. ಇನ್ ಕನ್ನಡ ಅವನಿಗೆ ಸಹಾಯ ಬೇಕಾಗಿದೆ. ಇನ್ ಫೇವರ್ ಆಫ್ ಸೆಂಟೆನ್ಸ್ ಐ ಆಮ್ ಇನ್ ಫೇವರ್ ಆಫ್ ದಿಸ್ ಐಡಿಯಾ. ಇನ್ ಕನ್ನಡ ಈ ಆಲೋಚನೆಗೆ ನಾನು ಬೆಂಬಲಿಸ್ತೇನೆ. ಇನ್ ಟ್ರಬಲ್ ಸೆಂಟೆನ್ಸ್ ಹಿ ಈಸ್ ಇನ್ ಟ್ರಬಲ್ ನೌ. ಕನ್ನಡ ಅವನು ಈಗ ಸಮಸ್ಯೆಯಲ್ಲಿದ್ದಾನೆ. ಇನ್ ಡೀಟೇಲ್ ಸೆಂಟೆನ್ಸ್ ಪ್ಲೀಸ್ ಎಕ್ಸ್ಪ್ಲೈನ್ ದ ಪ್ರಾಬ್ಲಮ್ ಇನ್ ಡೀಟೇಲ್. ಇನ್ ಕನ್ನಡ ದಯವಿಟ್ಟು ಸಮಸ್ಯೆಯನ್ನು ವಿವರವಾಗಿ ವಿವರಿಸಿ. ಇನ್ ಪಬ್ಲಿಕ್ ಸೆಂಟೆನ್ಸ್ ಡು ನಾಟ್ ಶೌಟ್ ಇನ್ ಪಬ್ಲಿಕ್. ಇನ್ ಕನ್ನಡ ಸಾರ್ವಜನಿಕ ಪ್ರದೇಶದಲ್ಲಿ ಕೂಗಾಡಬೇಡಿ. ಇನ್ ಪ್ರೈವೇಟ್ ಸೆಂಟೆನ್ಸ್ ಐ ವಾಂಟ್ ಟು ಟಾಕ್ ಟು ಯು ಇನ್ ಪ್ರೈವೇಟ್. ಇನ್ ಕನ್ನಡ ನಾನು ನಿಮ್ಮ ಜೊತೆ ಖಾಸಗಿಯಾಗಿ ಮಾತನಾಡಲು ಬಯಸುತ್ತೇನೆ. ಆನ್ ಪರ್ಪಸ್ ಸೆಂಟೆನ್ಸ್ ಹಿ ಬ್ರೋಕ್ ದ ಗ್ಲಾಸ್ ಆನ್ ಪರ್ಪಸ್. ಇನ್ ಕನ್ನಡ ಅವನು ಗಾಜನ್ನು ಉದ್ದೇಶಪೂರ್ವಕವಾಗಿ ಒಡೆದಿದ್ದಾನೆ. ಆನ್ ದ ವೇ ಸೆಂಟೆನ್ಸ್ ಐ ಆಮ್ ಆನ್ ದ ವೇ ಟು ದ ಆಫೀಸ್. ಇನ್ ಕನ್ನಡ ನಾನು ಕಚೇರಿಗೆ ಹೋಗುವ ದಾರಿಯಲ್ಲಿ ಇದ್ದೇನೆ. ಆನ್ ದಿ ಅದರ್ ಹ್ಯಾಂಡ್ ಸೆಂಟೆನ್ಸ್ ದಿಸ್ ಜಾಬ್ ಇಸ್ ಹಾರ್ಡ್ ಬಟ್ ಆನ್ ದಿ ಅದರ್ ಹ್ಯಾಂಡ್ ಇಟ್ ಪೇಸ್ ವೆಲ್. ಇನ್ ಕನ್ನಡ ಈ ಕೆಲಸ ಕಷ್ಟವಾಗಿದೆ, ಆದರೆ ಮತ್ತೊಂದೆಡೆ ಉತ್ತಮ ಸಂಬಳ ಕೂಡ ನೀಡ್ತಿದೆ. ಔಟ್ ಆಫ್ ಕಂಟ್ರೋಲ್ ಸೆಂಟೆನ್ಸ್ ದ ಸಿಚುವೇಶನ್ ಇಸ್ ಔಟ್ ಆಫ್ ಕಂಟ್ರೋಲ್. ಇನ್ ಕನ್ನಡ ಪರಿಸ್ಥಿತಿ ನಿಯಂತ್ರಣದ ಹೊರಗೆ ಹೋಗಿದೆ, ನಿಯಂತ್ರಣ ತಪ್ಪಿದೆ. ಔಟ್ ಆಫ್ ಸ್ಟಾಕ್ ಸೆಂಟೆನ್ಸ್ ದಿಸ್ ಪ್ರಾಡಕ್ಟ್ ಈಸ್ ಔಟ್ ಆಫ್ ಸ್ಟಾಕ್. ಇನ್ ಕನ್ನಡ ಈ ವಸ್ತು ಸ್ಟಾಕ್ನಲ್ಲಿ ಇಲ್ಲ. ಔಟ್ ಆಫ್ ಟೈಮ್ ಸೆಂಟೆನ್ಸ್ ವಿ ಆರ್ ಔಟ್ ಆಫ್ ಟೈಮ್ ನೌ. ಇನ್ ಕನ್ನಡ ನಮಗೆ ಈಗ ಸಮಯ ಮುಗಿದಿದೆ. ಔಟ್ ಆಫ್ ರೀಚ್ ಸೆಂಟೆನ್ಸ್ ದ ಬುಕ್ ಇಸ್ ಔಟ್ ಆಫ್ ರೀಚ್. ಇನ್ ಕನ್ನಡ ಈ ಪುಸ್ತಕ ತಲುಪಲು ಆಗೋದಿಲ್ಲ. ಫಾರ್ ಅ ವೈಲ್ ಸೆಂಟೆನ್ಸ್ ಸಿಟ್ ಹಿಯರ್ ಫಾರ್ ಅ ವೈಲ್. ಇನ್ ಕನ್ನಡ ಸ್ವಲ್ಪ ಸಮಯ ಇಲ್ಲಿ ಕೂತ್ಕೋ. ಫಾರ್ ಶ್ಯೂರ್ ಸೆಂಟೆನ್ಸ್ ಐ ವಿಲ್ ಕಮ್ ಫಾರ್ ಶ್ಯೂರ್. ಇನ್ ಕನ್ನಡ ನಾನು ಖಂಡಿತ ಬರ್ತೀನಿ. ಫಾರ್ ನೌ ಸೆಂಟೆನ್ಸ್ ದಟ್ ಈಸ್ ಎನಫ್ ಫಾರ್ ನೌ. ಕನ್ನಡ ಈಗ ಅದು ಸಾಕು. ಫ್ರಮ್ ಟೈಮ್ ಟು ಟೈಮ್ ಸೆಂಟೆನ್ಸ್ ಐ ವಿಸಿಟ್ ಮೈ ವಿಲೇಜ್ ಫ್ರಮ್ ಟೈಮ್ ಟು ಟೈಮ್. ಇನ್ ಕನ್ನಡ ನಾನು ಸಮಯ ಸಮಯಕ್ಕೆ ನನ್ನ ಊರಿಗೆ ಹೋಗ್ತೇನೆ. ಫ್ರಮ್ ನೌ ಆನ್ ಸೆಂಟೆನ್ಸ್ ಫ್ರಮ್ ನೌ ಆನ್ ಐ ವಿಲ್ ವರ್ಕ್ ಹಾರ್ಡ್. ಇನ್ ಕನ್ನಡ ಇನ್ನು ಮುಂದೆ ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಅಟ್ ದ ಮೊಮೆಂಟ್ ಸೆಂಟೆನ್ಸ್ ಐ ಆಮ್ ಬ್ಯುಸಿ ಅಟ್ ದ ಮೊಮೆಂಟ್. ಇನ್ ಕನ್ನಡ ನಾನು ಈ ಕ್ಷಣದಲ್ಲಿ ಬ್ಯುಸಿಯಾಗಿದ್ದೇನೆ. ಅಟ್ ದ ಸೇಮ್ ಟೈಮ್ ಇನ್ ಸೆಂಟೆನ್ಸ್ ಹಿ ಲಾಫ್ಡ್ ಅಂಡ್ ಕ್ರೈಡ್ ಅಟ್ ದ ಸೇಮ್ ಟೈಮ್. ಇನ್ ಕನ್ನಡ ಅವನು ಒಂದೇ ಸಮಯದಲ್ಲಿ ಅಳುವುದನ್ನು ಹಾಗೂ ನಕ್ಕೋದನ್ನು ಎರಡನ್ನೂ ಮಾಡಿದ್ದಾನೆ ಅಂತ. ಅಟ್ ದ ಎಂಡ್ ಸೆಂಟೆನ್ಸ್ ಅಟ್ ದ ಎಂಡ್ ವಿ ವನ್ ದ ಮ್ಯಾಚ್. ಕನ್ನಡ ಕೊನೆಯಲ್ಲಿ ನಾವು ಪಂದ್ಯವನ್ನ ಗೆದ್ದೆವು. ಅಟ್ ದ ಬಿಗಿನಿಂಗ್ ಸೆಂಟೆನ್ಸ್ ಅಟ್ ದ ಬಿಗಿನಿಂಗ್ ಇಟ್ ವಾಸ್ ಡಿಫಿಕಲ್ಟ್. ಇನ್ ಕನ್ನಡ ಆರಂಭದಲ್ಲಿ ಅದು ತುಂಬಾನೇ ಕಷ್ಟವಾಗಿತ್ತು. ಬೈ ಮಿಸ್ಟೇಕ್ ಸೆಂಟೆನ್ಸ್ ಐ ಡಿಲೀಟೆಡ್ ದ ಫೈಲ್ ಬೈ ಮಿಸ್ಟೇಕ್. ಇನ್ ಕನ್ನಡ ನಾನು ತಪ್ಪಾಗಿ ಫೈಲನ್ನು ಡಿಲೀಟ್ ಮಾಡಿದೆ, ಅಳಿಸ್ಬಿಟ್ಟೆ. ಬೈ ಚಾನ್ಸ್ ಸೆಂಟೆನ್ಸ್ ಐ ಮೆಟ್ ಹಿಮ್ ಬೈ ಚಾನ್ಸ್. ಇನ್ ಕನ್ನಡ ಅವನನ್ನು ನಾನು ಆಕಸ್ಮಿಕವಾಗಿ ಭೇಟಿ ಮಾಡಿದೆ. ಬೈ ಹಾರ್ಟ್ ಸೆಂಟೆನ್ಸ್
She knows the poem by heart. In Kannada, ಅವಳಿಗೆ ಕವನ ಕಂಠಪಾಠವಾಗಿದೆ. For a long time. Sentence, I waited for you for a long time. In Kannada, ನಾನು ನಿಮಗಾಗಿ ಬಹಳ ಸಮಯ ಕಾದಿದ್ದೆ. For the first time. Sentence, I visited Delhi for the first time. In Kannada, ನಾನು ಮೊದಲ ಬಾರಿಗೆ ದೆಹಲಿಗೆ ಹೋದೆ. For the time being. Sentence, stay here for the time being. In Kannada, ಈಗಕ್ಕೆ ಇಲ್ಲಿ ಇರಿ, ಸದ್ಯಕ್ಕೆ ಇಲ್ಲಿ ಇರಿ. In advance. Sentence, please pay the fee in advance. In Kannada, ದಯವಿಟ್ಟು ಶುಲ್ಕವನ್ನು ಮುಂಚಿತವಾಗಿ ಪಾವತಿಸಿ. In general. Sentence, in general people like music. In Kannada, ಸಾಮಾನ್ಯವಾಗಿ ಜನರು ಸಂಗೀತವನ್ನ ಇಷ್ಟಪಡ್ತಾರೆ. In return. Sentence, I helped him and he helped me in return. In Kannada, ನಾನು ಅವನಿಗೆ ಸಹಾಯ ಮಾಡಿದೆ ಮತ್ತು ಪ್ರತಿಯಾಗಿ ಅವನು ನನಗೆ ಸಹಾಯ ಮಾಡಿದ. In short. Sentence, in short, the meeting was successful. In Kannada, ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಸಭೆ ಯಶಸ್ವಿಯಾಯಿತು. In time. Sentence, we reached the station in time. In Kannada, ಸಮಯಕ್ಕೆ ಸರಿಯಾಗಿ ಸ್ಟೇಷನ್ ತಲುಪಿದೆವು. On time. Sentence, the train arrived on time. In Kannada, ರೈಲು ಸಮಯಕ್ಕೆ ಸರಿಯಾಗಿ ಬಂದಿದೆ. On duty. Sentence, the doctor is on duty today. In Kannada, ವೈದ್ಯರು ಇಂದು ಡ್ಯೂಟಿಯಲ್ಲಿದ್ದಾರೆ, ಕರ್ತವ್ಯದಲ್ಲಿದ್ದಾರೆ. On leave. Sentence, my manager is on leave today. In Kannada, ನನ್ನ ಮ್ಯಾನೇಜರ್ ಇಂದು ರಜೆಯಲ್ಲಿ ಇದ್ದಾರೆ. On fire. Sentence, the building is on fire. In Kannada, ಕಟ್ಟಡಕ್ಕೆ ಬೆಂಕಿ ತಗುಲಿದೆ. On sale. Sentence, these clothes are on sale. In Kannada, ಈ ಬಟ್ಟೆಗಳು ರಿಯಾಯಿತಿಯಲ್ಲಿ ಮಾರಾಟವಾಗುತ್ತಿದೆ, ಕಡಿಮೆ ದರದಲ್ಲಿ ಮಾರಾಟವಾಗುತ್ತಿದೆ. Under control. The sentences, the situation is under control now. In Kannada, ಪರಿಸ್ಥಿತಿ ಈಗ ನಿಯಂತ್ರಣದಲ್ಲಿದೆ. Under pressure. Sentence, he is working under pressure. In Kannada, ಅವನು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. Under construction. Sentence, the bridge is under construction. In Kannada, ಸೇತುವೆ ನಿರ್ಮಾಣದಲ್ಲಿದೆ. Without doubt. Sentence, she will win without doubt. In Kannada, ಅವಳು ಖಂಡಿತ ಗೆಲ್ತಾಳೆ, ಸಂಶಯನೇ ಬೇಡ. Without fail. Sentence, come here tomorrow without fail. In Kannada, ನಾಳೆ ತಪ್ಪದೆ ಇಲ್ಲಿ ಬನ್ನಿ. With care. Sentence, handle the glass with care. In Kannada, ಗಾಜನ್ನು ಜಾಗ್ರತೆಯಿಂದ ಹಿಡ್ಕೊಳ್ಳಿ. With respect. Sentence, always speak with respect. In Kannada, ಯಾವಾಗಲೂ ಗೌರವದಿಂದ ಮಾತನಾಡಿ. With love. Sentence, she cooked the food with love. In Kannada, ಅವಳು ಪ್ರೀತಿಯಿಂದ ಊಟವನ್ನ ತಯಾರಿಸಿದ್ರು. With confidence. Sentence, speak English with confidence. In Kannada, ಆತ್ಮವಿಶ್ವಾಸದಿಂದ ಇಂಗ್ಲಿಷನ್ನ ಮಾತನಾಡಿ. With pleasure. Sentence, I will help you with pleasure. In Kannada, ನಾನು ಸಂತೋಷದಿಂದ ನಿಮಗೆ ಸಹಾಯ ಮಾಡ್ತೀನಿ. That's it for today. Please practice these sentences and you will find drastic changes in your English. Thank you for watching. See you in the next video.